ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ರಮಾಲೆ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರೋವಂಥ ಹೆಸರುಬೇಳೆ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಯಾವುದೇ ರೀತಿ ಒಂದು ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಇಡೋದಾಗ್ಲಿ ಮಾಡೋದಾಗ್ಲಿ ಏನೂ ಬೇಕಿಲ್ಲ. ಹೆಸರುಬೇಳೆ ಒಂದು ನೆನೆಸ್ಕೋಬೇಕಷ್ಟೇನೆ. ಹೆಸರುಬೇಳೆ ನೆನೆಸ್ಕೊಳ್ತಿದ್ದಂಗೆ ಫಟಾಫಟ್ ಅಂತ ಒಂದು 15ರಿಂದ 20 ನಿಮಿಷದೊಳಗಡೆ ಈ ಇಡ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರೋಣ. 1 ಕಪ್ ಹೆಸರುಬೇಳೆ 4ರಿಂದ 5 ಗಂಟೆ ನೆನೆಸಿದ್ದೀನಿ. ನೀವು ಬೆಳಗ್ಗೆ ಮಾಡಬೇಕು ಅಂತ ಅಂದರೆ ಇಡ್ಲಿನ ಓವರ್ ನೈಟ್ ನೆನೆಸಿದ್ರು ಆಗುತ್ತೆ. ಈ ಕಂಪ್ಲೀಟ್ ನೀರನ್ನೆಲ್ಲ ತೆಗೆದು ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಹೆಸರುಬೇಳೆಯಲ್ಲಿರುವಂಥ ನೀರೆಲ್ಲ ತೆಗೆದು ಬರೀ ಹೆಸರುಬೇಳೆ ಮಾತ್ರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ 1/4 ಕಪ್ಪಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ಯಾವಾಗಲೂ ಇನ್ಸ್ಟೆಂಟ್ ಇಡ್ಲಿಗಳು ಮಾಡಬೇಕಾದ್ರೆ ಮೊಸರು ಫರ್ಮೆಂಟೇಷನ್ ಆಗೋದಕ್ಕೆ ಬೇಕಾಗುತ್ತೆ. ಶುಂಠಿ ಅರ್ಧ ಇಂಚು, 2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಹಾಗೆ ರುಬ್ಕೊಳ್ಳೋಣ. ನಂತರ ನೀರು ಅವಶ್ಯಕತೆ ಆದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ನೀರು ಹಾಕೊಂಡು ರುಬ್ಕೋಬೇಕಾಗುತ್ತೆ. ರುಬ್ಬಿರೋ ಅಂಥ ಮಿಶ್ರಣನ ಒಂದು ಬೌಲ್ ಒಳಗಡೆ ಹಾಕೊಳ್ತೀನಿ. ಒಂದು ಬೌಲ್ ಒಳಗಡೆ ಈ ಬ್ಯಾಟರ್ ಹಾಕೊಂಡಿದ್ದೀನಿ. ಹೆಸರುಬೇಳೆ ರುಬ್ಬಿರೋ ಅಂಥದ್ದು ನೋಡಿ. ನಾನು ರುಬ್ಬೇಕಾದ್ರೆ ಏನು ನೀರು ಹಾಕೊಂಡಿಲ್ಲ. ಮಿಕ್ಸರ್ ಜಾರಿಂದ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು 1/4 ಕಪ್ಪಷ್ಟು ಉಳಿದಿರೋ ಅಂಥ ಮಿಶ್ರಣನೆಲ್ಲ ಮಿಕ್ಸರ್ ಜಾರಿಂದ ಹಾಕೊಂಡಿದ್ದೀನಿ ಅಷ್ಟೇ. ಈ ಹದದಲ್ಲಿ ಇರಬೇಕು. ಇದಕ್ಕೆ ಫರ್ಮೆಂಟೇಷನ್ ಆಗಬೇಕಾದ್ರೆ ಯಾವುದೇ ಒಂದು ಇಡ್ಲಿ ಇನ್ಸ್ಟೆಂಟಾಗಿ ಮಾಡಬೇಕಾದ್ರೆ ಒಂದು ಚೂರು ಅಡುಗೆ ಸೋಡಾ ಹಾಕೋಬೇಕಾಗತ್ತೆ. 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಂಡಿದ್ದೀನಿ. ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಮೊಸರು ಅಡುಗೆ ಸೋಡಾ ಹಾಕಿದ್ರೇ ನಿಮಗೆ ಚೆನ್ನಾಗಿ ಒಪ್ಕೊಳ್ಳೋದು. ಕ್ಯಾರೆಟು ಒಂದು 2 ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್, ಜೊತೆಯಲ್ಲೇ ಕರ್ಬೇವಿನ ಸೊಪ್ಪು ಒಂದು 2ರಿಂದ 3 ಎಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಬೇಕಾದರೆ ನೀವು ರುಬ್ಬೋದಕ್ಕೆ ಬೇಕಾದರೂ ಹಾಕೋಬೋದು. ಎಲ್ಲ ಈ ಥರ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಈ ಕ್ಯಾರೆಟ್ ಹಾಕಿರೋದ್ರಿಂದ ಇನ್ನಷ್ಟು ಹೆಲ್ತಿ ಆಗುತ್ತೆ ಈ ಇಡ್ಲಿ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಂಡ್ರೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೊತೆಯಲ್ಲೇ ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದೆ. ಸ್ಟವ್ ಆಫ್ ಮಾಡಿಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಬ್ಯಾಟರ್ ಒಳಗಡೆ ಹಾಕೊಳ್ಳೋಣ. ಏನು ಒಗ್ಗರಣೆ ಮಾಡ್ಕೊಂಡಲ್ಲ ಅದನ್ನ ಒಂಚೂರು ಬೆಚ್ಚಗಾದ್ಮೇಲೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕೊಂಡ್ಬಿಡ್ತೀನಿ. ಇದನ್ನು ಬ್ಯಾಟರ್ನ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಮೋಲ್ಡ್ಗಳಿಗೆ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡಿದ್ರೇ ಇಡ್ಲಿ ನಿಮಗೆ ಕ್ಲೀನಾಗಿ ಎದ್ದೇಳೋದು. ಇವಾಗ ಇಡ್ಲಿ ಬ್ಯಾಟರ್ನ ಇದಕ್ಕೆ ಹಾಕೊಳ್ತೀನಿ. ಈ ಬ್ಯಾಟರ್ನ ಎಲ್ಲ ಪ್ಲೇಟ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಮೋಲ್ಡ್ ಒಳಗಡೆ ಇಡ್ಲಿ ಪಾತ್ರೆ ಒಳಗಡೆ ನೀರು ಹಾಕೊಂಡು ಅದು ಕುದಿಯೋದಕ್ಕೆ ಶುರು ಆದಾಗ ಈ ಒಂದು ಇಡ್ಲಿ ಪ್ಲೇಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. 10 ನಿಮಿಷ ನಾವು ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವಿ ಆ ಥರ 10 ನಿಮಿಷ ಹೈ ಫ್ಲೇಮಲ್ಲಿ, ನಂತರ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇಡ್ಲಿನ 10ರಿಂದ 15 ನಿಮಿಷ ಇಡ್ಲಿಗಳನ್ನ ಬೇಯಿಸ್ಕೊಂಡಿದ್ದೀನಿ. ಟಚ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ, ಒಂಚೂರು ಅಂಟ್ಕೋಬಾರ್ದು. ಇವಾಗ ಇನ್ನೊಂದು 2-3 ನಿಮಿಷ ಬಿಟ್ಟು ನಂತರ ಇದನ್ನ ಡಿಮೋಲ್ಡ್ ಅಂದರೆ ಇಡ್ಲಿ ಪ್ಲೇಟ್ಸ್ಗಳಿಂದ ಇಡ್ಲಿ ತೆಗೆದು ಪ್ಲೇಟ್ಗೆ ಹಾಕೊಳ್ಳೋಣ. ಸಾಫ್ಟಾಗಿ ರುಚಿಯಾಗಿರುವಂಥ ಹೆಸರುಬೇಳೆ ಇಡ್ಲಿ ರೆಡಿ ಆಯಿತು ನೋಡಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ. ಎಷ್ಟೊಂದು ಬಾರಿ ಕಾಯಿ ಚಟ್ನಿ ಎಲ್ಲ ಮಾಡಿ ತೋರಿಸಿರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ಲಿಲ್ಲ. ತುಂಬ ಹೆಲ್ತಿ ಆಗಿರೋವಂಥ ಈ ಇಡ್ಲಿನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.